ಏನು ನಮ್ಮ ಶಿವಾಜಿ ಮಹಾರಾಜರ ಜಯಂತಿಯಂದು ಪ್ರೊಸೆಷನ್ ನಡೆದಾಗ ಮಹಾರಾಜರ ಮೂರ್ತಿಗೆ ಅಗೌರವ ತೋರಿಸಿದ್ದು ಇದು ಅತಿ ಖಂಡನೀಯವಾದದ್ದು. ಆಮೇಲೆ ನಮ್ಮ ಕರ್ನಾಟಕವಷ್ಟೇ ಅಲ್ಲ, ಇಡೀ ನಮ್ಮ ದೇಶದ ನಮ್ಮ ಏನು ಮರಾಠ ಸಮಾಜ ಇದೆ ಇದರ ಅಪೋಸ್ ಇದೆ. ಅವು ಯಾವ ಜನ ಈ ಕೆಟ್ಟ ಕೆಲಸ ಮಾಡಿದ್ದಾರೆ ಅವ್ರ ಮೇಲೆ ಶೀಘ್ರದಲ್ಲೇ ಕಠಿಣ ಕ್ರಮವನ್ನು ತಗೋಬೇಕಂತ ಹೇಳಿ ಸಮಾಜದ ಅಧ್ಯಕ್ಷರು ಮತ್ತು ಎಲ್ಲ ಮುಖಂಡರು ಸೇರಿ ಇವತ್ತು ಬೃಹತ್ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಅಕಸ್ಮಾತ್ ಅವ್ರ ಮೇಲೆ ಶಿಕ್ಷೆ ಆಗಲಿಲ್ಲ ಅಂದರೆ ಇಡೀ ನಮ್ಮ ಕರ್ನಾಟಕ ಸ್ಟೇಟ್ ಒಳಗೆ ಎಷ್ಟು ಮರಾಠರು ಅದಾರೋ ಎಲ್ಲ ನಮ್ಮ ಸಮಾಜ ಎಷ್ಟು ಜನ ಅದಾರ ಎಲ್ಲರೂ ಹೋರಾಟಕ್ಕೆ ಇಳಿತಾರಂತ ನಾವು ಹೇಳಿ ಇವತ್ತು DC ಅವ್ರಿಗೊಂದು ಮನವಿ ಕೊಟ್ಟಿದ್ದಾರೆ. ಅದಕ್ಕೆ ಆ ಮನವಿಯಂತೆ ಐಮ್ ಕರ್ನಾಟಕ ಸರ್ಕಾರ ಒಂದು ಕ್ರಮ ಕೈಗೊಳ್ಳುತ್ತೆ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು. ಅವರಿಗೆ ವಂದನೆಗಳು. ಮೊನ್ನೆ ನಡೆದಂಥ 19ನೇ ತಾರೀಕಿಗೆ ಶಿವಜಯಂತಿ ಅಂದು ಬಾಗಲಕೋಟೆಯಲ್ಲಿ ನಡೆದಂಥ ಘಟನೆ ಅಗದಿ ಖಂಡನೀಯ. ಎಲ್ಲ ಮರಾಠ ಸಮಾಜ ಥ್ರೂಔಟ್ ಕರ್ನಾಟಕ, ಮಹಾರಾಷ್ಟ್ರ ಅಂದ್ರೆ ಥ್ರೂಔಟ್ ಇಂಡಿಯಾ ಎಲ್ಲವೂ ಪ್ರತಿಭಟಿಸ್ತಾ ಇದ್ದೀವಿ. ಆ ಪ್ರಕಾರ ಸರ್ಕಾರಕ್ಕೆ ಈ ಮುಖಾಂತರ ಈ ನಮ್ಮ ಮರಾಠ ವಿದ್ಯಾಪ್ರಸಾರಕ ಮಂಡಳ ಮತ್ತು ಧಾರವಾಡ ಮರಾಠ ವತಿಯಿಂದ ಧಾರವಾಡ DC ಅವರಿಗೆ ಮನವಿ ಪತ್ರ ಕೊಟ್ಟಿರ್ತೇವೆ. ಅಂದರೆ ಅವ್ರ ಮ್ಯಾಗೆ ಯೋಗ್ಯ ಶಿಕ್ಷೆಗೆ ತೊಗೊಂಡು ಯೋಗ್ಯ ಕ್ರಮ ಕೈಗೊಳ್ಬೇಕಂತೇಳಿ ನಮ್ಮ ಈ ಮುಖಾಂತರ DC ಅವರಿಗೆ ಮನವಿ ಸಲ್ಲಿಸಿರ್ತೇವೆ. ವಂದನೆಗಳು. ಮರಾಠ ಸಮಾಜ ಬಾಂಧವರಲ್ಲಿ ವಿನಂತಿ, ಏಕೆಂತಂದ್ರೆ ದಿನಾಂಕ 19ನೇ ತಾರೀಕಿನ ದಿವಸ ಏನು ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಭವ್ಯವಾದಂಥ ಮೆರವಣಿಗೆ ಬಾಗಲಕೋಟೆ ಜಿಲ್ಲೆಯ ಒಂದು ಕಿಲ್ಲಾ ಓಣಿಯಲ್ಲಿ ಸಾಗುತ್ತಿತ್ತು. ಆ ವೇಳೆಯಲ್ಲಿ ಕೆಲವು ದುಷ್ಕರ್ಮಿಗಳು ಮತ್ತು ಮತಾಂಧರರು ಸೇರಿ ಇನ್ನು ಮಸೀದಿ ಒಳಗಿಂದ ಏನು ಕಲ್ಲು ಹೋಗಿದ್ರು ಅದು ನಾವು ತೀವ್ರವಾಗಿ ಖಂಡಿಸ್ತೇವೆ. ಯಾಕಂತಂದ್ರೆ ಹಿಂದ್ವಿ ಸ್ವರಾಜ್ಯ ಒಬ್ಬ ಛತ್ರಪತಿ ಶಿವಾಜಿ ಮಹಾರಾಜರ ಅವಮಾನ ಮಾಡ್ತಾರಂದ್ರೆ ಇಡೀ ದೇಶಕ್ಕೆ ಅವಮಾನ ಮಾಡ್ದಂಗೆ, ಅದು ಇಡೀ ಮರಾಠ ಸಮಾಜಕ್ಕೆ ಅವಮಾನ ಮಾಡ್ದಂಗೆ. ಅದಕ್ಕೆ ತಾವೆಲ್ಲರೂ ಏನು ನಾವು ಈಗ ಸಾಂಕೇತಿಕವಾಗಿ ಒಂದು ಧರಣಿ ಮಾಡಿ ಒಂದು ಮನವಿಯನ್ನು ಕೊಡ್ತಾಯಿದ್ದೀವಿ. ಇದಕ್ಕೆ ನೀವು ಏನೇನಾದರೂ ಸ್ಪಂದಿಸಲಿಲ್ಲ ಅಂದ್ರೆ ನಮ್ಮ ಸಮಸ್ತ ಮರಾಠ ಜನಾಂಗದವರು ಬೀದಿಗಿಳಿಬೇಕಾಗೈತೆ ಅಂತ ಹೇಳಿ ಈ ಮೂಲಕ ತಮಗೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಶಿವಾಜಿ ಮಹಾರಾಜರ ಜಯಂತಿ ದಿನದಂದು ಬಾಗಲಕೋಟೆಯಲ್ಲಿ ನಡೆದ ಶಿವಾಜಿ ಮಹಾರಾಜರ ಜಯಂತಿ ಮೆರವಣಿಗೆಯಲ್ಲಿ ಏನು ದುಷ್ಟರು ಶಿವಾಜಿ ಮಹಾರಾಜರಿಗೆ ಅವಮಾನ ಮಾಡ್ಯಾರ, ಅದಕ್ಕೆ ತೀವ್ರವಾಗಿ ಇವತ್ತು ಧಾರವಾಡ ಮರಾಠ ವಿದ್ಯಾಪ್ರಸಾರಕ ಮಂಡಳ ವತಿಯಿಂದ ಖಂಡನೆ ಮಾಡ್ತೀವಿ. ಯಾಕಪ್ಪ ಅಂದ್ರೆ ಇವತ್ತು ಇಡೀ ಕರ್ನಾಟಕ ರಾಜ್ಯ ಅಲ್ಲ, ಭಾರತ ದೇಶದಾಗ ಒಂದು ಶಿವಾಜಿ ಮಹಾರಾಜ ಅನ್ನುವಂಥ ಒಂದು ಗೌರವನ ಬೇರೆ ಇರ್ತೈತಿ. ಯಾಕಂದ್ರೆ ಅವ ಬರೀ ಮರಾಠರ ಸಂಬಂಧ ಹೋರಾಡ್ದವಲ್ಲ, ಇಡೀ ರಾಜ್ಯದಲ್ಲ ಇಡೀ ದೇಶದ ಸಂಬಂಧ ಹೋರಾಡ್ದವ. ಅದಕ್ಕೆ ಇವತ್ತೇನು ಶಿವಾಜಿ ಮಹಾರಾಜರನ್ನ ಅವಮಾನ ಮಾಡ್ಯಾರ, ಆ ಅವಮಾನ ಮಾಡಿದಂಥ 4 ನನ್ನ ಮಕ್ಕಳನ್ನ ಕೂಡಲೇ ಬಂಧಿಸಿ ಗಡೀಪಾರು ಮಾಡ್ಬೇಕು. ಅವ್ರನ್ನ ನಮ್ಮ ರಾಜ್ಯ ಬಿಟ್ಟು ಗಡೀಪಾರು ಮಾಡ್ಬೇಕಂತೇಳಿ ನಾವು ಮರಾಠ ವಿದ್ಯಾಪ್ರಸಾರಕ ಮಂಡಳಿ ಕೇಳ್ಕೊತೀವಿ. ಅದೇ ರೀತಿ ಸರ್ಕಾರದವರು ಕೂಡಲೇ ಎಚ್ಚರಗೊಂಡು ಅವ್ರನ್ನ ಕೂಡಲೇ ಬಂಧಿಸಿ ಏನು ನಮ್ಮ ಮರಾಠ ಬಾಂಧವ್ರನ್ನ ಅರೆಸ್ಟ್ ಮಾಡ್ಯಾರ ಅವ್ರು ಕೂಡಲೇ ಬಿಡುಗಡೆ ಮಾಡಬೇಕು, ಮಾಡಿದಂಥ ದುಷ್ಟರನ್ನ ಗಡೀಪಾರು ಮಾಡ್ಬೇಕು. ಅದೇ ರೀತಿ ಏನು ಶಿವಾಜಿ ಮಹಾರಾಜರನ್ನ ಹೇಳ್ಕೊಂಡು ಏನು ಮುಂದೆ ಹೋಗ್ತಾರ ಬೇರೆ ನಾಯಕರು ಕೂಡ ರಾಜ್ಯದಂಥ ಶಿವಾಜಿ ಮಹಾರಾಜ ಗೌರವ ತರುವಂಥ ಹೋರಾಟ ಮಾಡಲಿಲ್ಲ ಅಂದ್ರೆ ಎಲ್ಲ ಮರಾಠ ಬಾಂಧವರು ಅವ್ರು ವಿರೋಧ ಮಾಡ್ತಾರಂತ ಹೇಳೋಕ್ಕೆ ಇವತ್ತು ನಮ್ಮ ಮರಾಠ ವಿದ್ಯಾಪ್ರಸಾರಕ ಮಂಡಳಿಯಿಂದ ಹೇಳೋಕ್ಕೆ ಇಚ್ಛೆ ಪಡ್ತೀವಿ. ಅದೇ ರೀತಿ ಈಗ ಕೂಡಲೇ, ಯಾಕಂದ್ರೆ ನಮ್ಮ ಕಾನೂನು ರಕ್ಷಣೆ ಮಾಡೋರು ಪೊಲೀಸರು, ಆ ಪೊಲೀಸರಿಗೆ ಚಪ್ಪಲು ಮತ್ತು ಕಲ್ಲು ತೊಗೊಂಡು ಹೋಗಿದ್ದಾರೆ ಅಂದ್ರೆ ಯಾವ ಲೆವೆಲ್ ಹೋಗಿತ್ತಂದ್ರೆ ಈ ಸಮಾಜ ಅದಕ್ಕೆ ಅರ್ಥ ಮಾಡ್ಕೋಬೇಕು. ಪೊಲೀಸ್ ಇಲಾಖೆನೂ ತೊಗೊಂಡವ್ರಿಗೆ ಕೂಡಲೇ ಗಡೀಪಾರು ಮಾಡ್ಬೇಕಂತೇಳಿ ಬಯಸ್ತೇವೆ. ಶಿವಾಜಿ ಮಹಾರಾಜರ 390ನೇ ಜಯಂತ್ಯೋತ್ಸವ ಅಂಗವಾಗಿ ಬಾಗಲಕೋಟೆಯಲ್ಲಿ ನಡೆದ ಮೆರವಣಿಗೆಯಲ್ಲಿ ಅಲ್ಲಿ ಒಂದು ಮೆರವಣಿಗೆ ಹೋಗುವ ಮುಖಾಂತರ ಅಲ್ಲಿ ಮಸೀದಿಯಿಂದ ಕಲ್ಲು ಚಪ್ಪಲು ಒಗೆದು, ಅದೇ ರೀತಿ ಕಲಬುರಗಿ ಜಿಲ್ಲಾ ಚಿತ್ತಾಪುರ ರಾಯಪುರದಲ್ಲಿ ಅಲ್ಲಿ ಸ್ಟ್ಯಾಂಡಿಂಗ್ ಶಿವಜಯಂತಿ ಮಾಡ್ತಿರುವ ಅಲ್ಲಿ ಗಲಾಟೆ ಆಗಿದೆ. ಇವತ್ತು ಕರ್ನಾಟಕದ ಇಡೀ ವಿಶ್ವಗೆ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜರ ಮಾದರಿಯಾಗಿದ್ದಾರೆ. ಅದೇ ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಮುದ್ದಾಮ ಕೋಮು ಗಲಭೆ ಎಬ್ಬಿಸಬೇಕು, ಆಮೇಲೆ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಅವಮಾನ ಮಾಡಬೇಕಂತ ಅಲ್ಲಿ ಮುಸಲ್ಮಾನ ಬಾಂಧವರು ಸೇರಿ ಒಂದು ಮಸೀದಿಯಲ್ಲಿ ಸುಮಾರು 100 ಜನ ಸೇರಿ ಯುವಕರು ಚಪ್ಪಲು ಸಮೇತ ಕಲ್ಲು ಒಗ್ದಾರ. ಅದೇ ರೀತಿ SP ಅವ್ರಿಗೆ ಕಲ್ಲು ಒಗ್ದಾರ. ಅದೇ ರೀತಿ ಇಮ್ಮಿಡಿಯೇಟ್ಲಿ ಅವತ್ತು ಅಲ್ಲಿ ಪೊಲೀಸ್ ಅಧಿಕಾರಿ ಜಿಲ್ಲಾಡಳಿತ ಅವತ್ತು ಏನು ಕಲ್ಲು ಹೋಗಿದಾರ ಏನು ಚಪ್ಪಲ್ ಹೋಗಿದಾರ ಅವ್ರಿಗೆ ಅರೆಸ್ಟ್ ಮಾಡೋದು ಬಿಟ್ಟು ಅಲ್ಲಿ ಹಿಂದೂ ಕಾರ್ಯಕರ್ತರ ಮರಾಠ ಸಮಾಜ ಬಾಂಧವರಿಗೆ ಬಂಧನ ಮಾಡ್ಯಾರ. ಅದೇ ರೀತಿ ಇವತ್ತಿನ ಅಲ್ಲಿನ ಬಾಗಲಕೋಟೆಯನ್ನು ಬಂಧನ ಮಾಡ್ಯಾರ. ಹಿಂದೂ ಮರಾಠ ಸಮಾಜ ಹಾಗೂ ಹಿಂದೂ ಬಾಂಧವರಿಗೆ ಕೂಡಲೇ ಬಿಡುಗಡೆ ಮಾಡಬೇಕು. ಏನು ಚಪ್ಪಲು ಕಲ್ಲು ಎಸೆದಾರ ಇಮಿಡಿಯೇಟ್ಲಿ ಅವ್ರಿಗೆ ಟಾಡಾ ಕೇಸ್ ಹಾಕಿ ಸುಮಾರು 50 ರಿಂದ 60 ಜನ
ಸುಮಾರು ಈಗ ಬೇರೆ 4-5 ಜನ ಬಂಧನ ಮಾಡ್ಯಾರ, ಸುಮಾರು 50-60 ಜನ ಅದಾರ. ಅವರು ಕೂಡಲೇ ಬಂಧನ ಮಾಡಬೇಕು, ಆ ಮಸೀದಿಯನ್ನು ಬಂದ್ ಮಾಡಬೇಕಂತ ನಮ್ಮ ಈ ಧಾರವಾಡ ಮರಾಠ ಸಮಾಜ ವತಿಯಿಂದ ಇವತ್ತು ಮನವಿ ಕೊಡಲಾಗಿದೆ. ಮುಂದೆ ಬರೋ ದಿನಗಳಲ್ಲಿ ಈ ಘಟನೆ ಮರಿಗಣಿಸದಂತೆ ಸರ್ಕಾರ ಎಚ್ಚರಿಕೊಳ್ಳಬೇಕು. ಮುಂದಿನ ದಿನಗಳಲ್ಲಿ ಅಲ್ಲಿನ ಏನು ಕೋಮುಗಲಭೆ ವಿಚಾರ ಅವರಿಗೆ ಕಠಿಣ ಕ್ರಮ ತಗೊಳ್ಳಿಲ್ಲ ಅಂದ್ರೆ ರಾಜ್ಯಾದ್ಯಂತ ಇವತ್ತು ಬಾಗಲಕೋಟೆ ಚಲೋ ಎಂದು ನಾವು ಹಮ್ಮಿಕೊಳ್ಳಲಾಗಿದೆ. ಇದೇ ರೀತಿ ಇವತ್ತು ಹಳ್ಳಿ ಆಗಬಾರ್ದಂತ ನಮ್ಮದು ವಿನಂತಿ. ಇವತ್ತು ಪ್ರತಿಭಟನೆಯಲ್ಲಿ ಮರಾಠ ಸಮಾಜ ಎಲ್ಲರೂ ಪಾಲ್ಗೊಂಡು ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯಾಧ್ಯಕ್ಷರು ಎಲ್ಲರೂ ಸೇರಿ ಇವತ್ತು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ ನನ್ನ ಅನಂತ ಹೇಳ್ತಾ ನಾನು ಯಾರು ಮಾತ್ರ ಮುಗಿಸ್ತೀನಿ. ಜಯಂತಿಯಂದು ಬಾಗಲಕೋಟೆಯಲ್ಲಿ ಕೆಲ ಮತಾಂಧರು ಶಿವಾಜಿ ಜಯಂತಿಯ ಮೆರವಣಿಗೆ ಮೇಲೆ ಕಲ್ಲುಗಳನ್ನು ಮತ್ತು ಚಪ್ಪಲಿಗಳನ್ನು ಎಸೆಯುವ ಮೂಲಕ ಇಡೀ ಸಮಾಜದ, ಇಡೀ ದೇಶದ ಒಬ್ಬ ನಾಯಕನಿಗೆ ಅವಮಾನ ಮಾಡ್ಯಾರ. ಆ ಘಟನೆಯನ್ನು ನಮ್ಮ ಧಾರವಾಡ ಮರಾಠ ವಿದ್ಯಾಪ್ರಸಾರಕ ಮಂಡಳ ತೀವ್ರವಾಗಿ ಖಂಡಿಸ್ತದೆ. ಮತ್ತು ಈ ದಿಸೆಯಲ್ಲಿ ನಾವು ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟವ್ರ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ಮನವಿ ಕೊಟ್ಟಿವಿ. ಜಿಲ್ಲಾಧಿಕಾರಿಗಳ ಮುಖಾಂತರ ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕಂತ ಈ ಮೂಲಕ ಒತ್ತಾಯ ಮಾಡ್ತೀನಿ.